9:30 ಸುಮಾರು ಅಂತಂದ್ರೆ 10 ಗಂಟೆ ಅನ್ಕೋರಿ ಲಾಸ್ಟ್. 9:30ಗೆ ನಾವು ಬೆಳಿಗ್ಗೆ ಏನಂತಲ್ಲ ನಾವು ಪ್ರತಿ ಸಲ ಇಲ್ಲೇ ಒಳಗೆ ಮಾಡ್ತಿದ್ವಿ. ನಿಮ್ಗೆ ಗೊತ್ತಿರೋ ವಿಚಾರನೆ, ಈ ಜಾಗ ಕಂಜೆಸ್ಟೆಡ್ ಆಗೋದಕ್ಕೆ ನಾವು ಒಂದು ಸ್ಪೆಷಲ್ ಆಗಿ ಅಲ್ಲಿ ಒಂದು ಶೆಡ್ ಟೈಪ್ ಮಾಡ್ಕೊಂಡು ಮಾಡೀವಿ. ಈಗ ನಾವು ಅಲ್ಲಿ ಜಯಂತಿ ಏನೈತಲ್ಲ ಕಟ್ಟಿ ಹತ್ರ ಆಚರಣೆ ಮಾಡ್ತೀವಿ. ಬೆಳಿಗ್ಗೆ 9:30ರಿಂದ 10 ಗಂಟೆ ಒಳಗಾಗಿ, ಯಾಕಂದ್ರೆ ಬಿಸಿಲಾಗಿರ್ತದೆ. 9:30 ಅಂದ್ರೆ ಐತಲ್ಲ, ಅದಕ್ಕೋಸ್ಕರ ತಾವು 9:30 ಅಂದ್ರೆ 9:30ನೇ ಮಾಡೋಣ, ಇಲ್ಲ 10 ಗಂಟೆ ಅಂದ್ರೆ 10 ಗಂಟೆಗೆ ಮಾಡೋಣ. ಬಟ್ 9:30ರಿಂದ 10 ಗಂಟೆ ಒಳಗೆ ಮುಗಿಸ್ಬಿಡೋಣ. ತಾವೆಲ್ಲರೂ ಸ್ವಲ್ಪ ಹಾಜರಾಗಿ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಸಹಕಾರ ನೀಡ್ತೀವಿ ಅಂತ ನಾನು ಭಾವಿಸ್ತೀನಿ. ತಾವೆಲ್ಲರೂ ಬರ್ರಿ, ಜಯಂತಿಯನ್ನು ಆಚರಣೆ ಮಾಡಿ ನಾವು ಮುಂದೆ ನೀವು ಏನಾದರೂ ನಿಮ್ಮ ಡಿಸ್ಟಿಕ್ ಲೆವೆಲ್ ಅದನ್ನು ಭಾಗವಹಿಸ್ಬೋದು ಅಂತಲ್ಲ. ಸೊ ನಾವೇನೈತಲ್ಲ ನಾವು ಪ್ರತಿ ಸರಿ ಏನು ಮಾಡ್ತೀವಿ ಅದೇ ರೀತಿ ಮಾಡ್ಕೊಂಡು ಹೋಗೋಣ. ಇಲ್ಲಿ ಮತ್ತೆ ಏನಾದರೂ ನೀವು ಏನಾದ್ರು ಯಾಕಂದ್ರೆ ಎದಕ್ಕೆ ಮೀಟಿಂಗ್ ಕರಿತೀವಿ ಅಂದ್ರೆ ಏನಾದರೂ ಟ್ರೇಡಿಂಗ್ ಮಾಡಬೇಕಂದ್ರೂ ಕೂಡ ನಮ್ಗೆ ಅವಕಾಶಗಳು ಇಲ್ಲ. ಎಲ್ಲಿ ಇದ್ರೂ ದಿಕ್ಕಿಗೆ ಒಬ್ಬರು ಇದೀವಿ ಅಂದರೆ ಈ ಕಡೆ ಆಫೀಸೇ ಒಂದು ಕಡೆಗೆ ಐತೆ, ಬಜಾರ ಒಂದು ಕಡೆಗೆ ಐತೆ. ಹೀಗಾಗಿ ಒಂದೇ ಲೈನಾಗ ಇಲ್ಲ, ಮುಂದೆಲ್ಲ ಮಾಡ್ಬೋದು, ಬರ್ತಾ ಮಾಡೋಣ ಅಂತ. ಈಗೇನೈತಲ್ಲ ನಾವು ಜಯಂತಿ ಅನ್ನಂತ ಬಿಟ್ಕೊಡೋಕೆ ಬರಲ್ಲ. ಯಾವ ಎಲ್ಲ ಜಯಂತಿಗಳನ್ನು ಮಾಡ್ತಾ ಇದೀವಿ ನಾವು ತಾಲೂಕು ಆಡಳಿತ ಅದೇ ರೀತಿ ಮಾಡ್ಕೊಂಡು ಅದೇ ರೀತಿ 14 ಒಂದೇ ದಿವಸ ಉಳಿ ದಿವಸ ಈ ಜಯಂತಿಗಳೇ ನಮ್ಗೆ 35ರಿಂದ 40 ಜಯಂತಿ ಹೋದ ವರ್ಷ ಏನು ಮಾಡಿದ್ರೆ ಅದೇ ಟೈಪ್. ಅಂದರೆ ಈಗ ನಾವು ಆಫೀಸಲ್ಲಿ ಏನು ಮಾಡ್ತೀವಲ್ಲ ಆ ಟೈಪ್ ಮಾಡೋಣ. ಓಪನ್ ಆಗಿ ಹೇಳ್ತೀನಿ, ಜಯಂತಿಗಳು ಅನುಕೂಲನೇ ಬಜೆಟ್ ಇರ್ತದೆ, ಅಂತ ಒಂದು ಮನೋಭಾವ ಇರ್ತದೆ. ಬಟ್ ಈಗ ಏನಾಗಿರ್ತಲ್ಲ, ನಮ್ಗೆ 1500 ರೂಪಾಯಿಗಿನ ಹೆಚ್ಚಿಗೆ ಕೊಡಲ್ಲ. ಇದ್ದದ್ದು ಹೇಳಕತ್ತೀವಿ ನಾವು. ಇದು ಕೊಟ್ಟಿಲ್ಲ ಅಂತೇಳಿ ನಾವು ಅದನ್ನೆಲ್ಲ ಬಿಟ್ಕೊಡೋಕೆ ಬರೋಂಗಿಲ್ಲ, ಯಾವ ಕೊಟ್ಟಿಲ್ಲ ಮಾಡೋಕೆ ಬರೋಂಗಿಲ್ಲ ಅಂತ ಬರಲ್ಲ. ತಾಲೂಕು ಆಡಳಿತ ವತಿಯಿಂದ ಏನು ಮಾಡಬೇಕು ನಾವು ಅದನ್ನು ಮಾಡ್ತೀವಿ. ಗೊತ್ತಿರೋದೈತಿ, ನೀವೆಲ್ಲ ಮಾಡಿರಿ. ನಿಂದ್ರಸತೆ ಜಾಗ ಇರೋಲ್ಲ, ಆದರೂ ಕೂಡ ನಾವು ಅಲ್ಲಿ ಎಲ್ಲ ನಿಂದ್ರಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ಟೇಬಲ್ ಏನು ಇನ್ನು ಸರ್ಕಾರದಿಂದ ಆದೇಶ ಆಗಿದ್ದಿಲ್ಲ. ಅದಕ್ಕಿಂತ ಮೊದಲ ನಾವು ಮೆರವಣಿಗೆ ಮಾಡಿವಿ. ಎಲ್ಲಿ ಹಳೆ ಪೊಲೀಸ್ ಸ್ಟೇಷನ್ದಿಂದ ಹಿಡ್ಕೊಂಡು ಬನದರ ಕೋಟೇಶ್ವರ ಕಲ್ಯಾಣ ಮಂಟಪ ಅಲ್ಲಿ ಹೋಗಿ ಫೋಟೋ ಇಟ್ಟು ಪೂಜೆ ಮಾಡಿ ಎಲ್ಲ ನಮ್ಮ ಸಮಾಜದವ್ರಿಗೆ ಯಾರೇ ಬರಲಿ, ವೀರಶೈವ ಸಮಾಜದವ್ರು ಬಂದಲ್ಲಿ ಮಾಡ್ತೀವಿ ನಾವು ಬರ್ತೀವಿ ಇಲ್ರಿ. ಅದು ಯಾವಾಗ ಮಾಡ್ತೀವಿ ನಾವು, ಈ ಡೇಟಿಂಗ್ ಮಾಡಂಗಿಲ್ಲ ನಾವು. ಇದು ಡೇಟ್ ಆದ್ಮೇಲೆ ನಾವು ಒಂದು ಡೇಟ್ ಎಲ್ಲರಿಗೂ ಕನ್ಸೆಷನ್ ಮಾಡ್ಕೊಬೇಕಲ್ಲ, ಎಂದ ಕಾಯಿಲೆ ಇರ್ತಾರ. ಅಲ್ಲ ನೀವು ಆ ಟೈಪ್ ಮಾಡಿದ್ರು ಕೂಡ ನಾವು ಈಗ ನಮ್ಮ ಡೇಟಿನ ಪ್ರಕಾರ ನಾಳೆ ಮಾಡೋಣ. ಮತ್ತೆ ನೀವೆಲ್ಲ ಸಮಾಜದವ್ರು ಈಗ ಯಾದಗಿರಿದ ಏನಂದ್ರೆ ಸರ್ಕಾರಿ ಕಾರ್ಯಕ್ರಮ ನಾಳೆ ಮಾಡ್ತಾರೆ, ಆಮೇಲೆ ಅವ್ರೇನ್ ಮಾಡ್ತಾರೆ ಇನ್ನು 26ಕ್ಕೆ ಎಲ್ಲರೂ ಕೇಳ್ಕೊಂಡು ಮಾಡ್ತಾರೆ. ಈಗ ಸರ್ಕಾರಿ ಕಾರ್ಯಕ್ರಮ ಏನಾದ್ರು ಅವರು ಕಾರ್ಡ್ ಮಾಡ್ಯಾರ, ಪ್ರೋಟೋಕಾಲ್ ಪ್ರಕಾರ ಎಲ್ಲರಿಗೆ ಕೊಟ್ಟು ಒಂದು ಟ್ರೆಜರಿ ಆಫೀಸ್ ಇನ್ನು ಬಿಟ್ಟು ಬೇರೆ ಆಫೀಸ್ಗಳೇ ಇಲ್ಲ. ನಿಮ್ಗೆ ಗೊತ್ತಿರೋ ವಿಚಾರನೆ ಐತಿ. ಆದರೆ ನಾವು ಮಾಡ್ಬೇಕನ್ನಂಗಿತ್ತಂದ್ರೂ ಕೂಡ ಈಗ ಅವ್ರು ಏನಂತಾರ, ಇನ್ಚಾರ್ಜ್ ಇರ್ತಾರ. ಅವ್ರು ಯಾರು ಒಡಿಗೆ ಶಾಪುರವರೇ ಇನ್ಚಾರ್ಜ್ ಇರ್ತಾರೆ. ಈಗ ನಾವು ಇಲ್ಲಿ ಕರೆಯಕ್ಕೂ ಅಲ್ಲಿ ನಮ್ಮ ಹತ್ರ ಇರ್ತಾವಲ್ಲ, ಅಲ್ಲಿ ಶಾಪುರಾಗ ಇರ್ತಾವ ಸರ್ ಅಂತಾರ. ಅವ್ರು ಅಲ್ಲೇ ಇರ್ತಾರೆ, ಅಲ್ಲೇ ಅಟೆಂಡ್ ಆಗಿಬಿಡ್ತಾರೆ. ಈಗ ನಮಗಂತೂ ಬಿಡುಗಡೆ ಇಲ್ಲ, ಇಲ್ಲಿ ಲೋಕಲ್ ಇರ್ತೀವಿ, ನಾವು ಮಾಡೇ ಮಾಡ್ಬೇಕು. ನಾವು ಬರ್ಲೇಬೇಕು. ನೆಕ್ಸ್ಟ್ ಇದ್ರಾಗ ಏನೈತಲ್ಲ, ಯಾವನ ಜಯಂತಿಗಳು ಈಗ ಕೆಲವೊಂದು ಇದು ಒಂದೇ ಜಯಂತಿ ಅಲ್ಲ, ಬೇರೆ ಜಯಂತಿಗೂ ನಿಮ್ಗೆ ನೀವು ಒಬ್ಬರೇ ಬರ್ಬೇಕಂತಲ್ಲ, ಎಲ್ಲರನ್ನೂ ಇಲ್ಲ. ಇದು ಏನದ ಜಯಂತಿ ನಮ್ಮ ಇನ್ನೊಂದವರು ಬೆಂಗಳೂರಲ್ಲಿ ಸ್ಟ್ರೈಕ್ ಕೂತಿದ್ರು. ಕುಂತ ಮೇಲೆ ಸರ್ಕಾರ ಯುಗಮಾನೋತ್ಸವ ಮತ್ತು ಜಯಂತಿ ಅಂತೇಳಿ ಘೋಷಣೆ ಮಾಡಿದ್ರು. ನಾವು ಅದಕ್ಕೆ ಆಸಕ್ತಿ, ನಾವು ಒಂದು ಅಲ್ಲಿ ಕುಂತ ಸ್ಟ್ರೈಕ್ ಮಾಡಿ ಸಲುವಾಗಿ ಒಂದು ಮಾಡ್ಯಾರ ಅಂತೇಳಿ ನಾವು ಪ್ರತಿ ವರ್ಷನೂ ಬರ್ತೀವಿ, ಮೀಟಿಂಗ್ ಆಚರಣೆನೂ ಮಾಡ್ತೀವಿ ನಾವು.